ಅರ್ಜುನ: ಕೃಷ್ಣ, ಮನಸ್ಸು ಭಯದಿಂದ ತುಂಬಿದೆ. ಈ ಹೋರಾಟಕ್ಕೆ ಅಂತ್ಯ ಇದೆಯೇ? ಕೃಷ್ಣ: ಅರ್ಜುನ, ಭಯವನ್ನು ಗೆದ್ದವನಿಗೆ ಯುದ್ಧವೇ ಗೆಲುವಿನ ದಾರಿಯಾಗುತ್ತದೆ. ಕತ್ತಲೆ ಶಾಶ್ವತವಲ್ಲ. ಧೈರ್ಯದಿಂದ ಸಾಗುವವನಿಗೆ ಬೆಳಕು ತಪ್ಪದೇ ಸಿಗುತ್ತದೆ. ಒಂದು ಕ್ಷಣ ಯೋಚಿಸಿ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹೆಚ್ಚು ನೋಯಿಸಿದವರು ಶತ್ರುಗಳಲ್ಲ, ನಿಮ್ಮವರೇ. ನಿಮ್ಮನ್ನು ಮೋಸ ಮಾಡಿದವರು ಅಪರಿಚಿತರಲ್ಲ, ನೀವು ಅತಿಯಾಗಿ ನಂಬಿದವರೇ. ನಿಮ್ಮ ಕಣ್ಣೀರಿಗೆ ಕಾರಣವಾದವರು ದೂರದವರಲ್ಲ, ನಿಮ್ಮ ಹೃದಯಕ್ಕೆ ಹತ್ತಿರವಾಗಿದ್ದವರೇ. ಆದ್ದರಿಂದ ಜೀವನದ ಒಂದು ದೊಡ್ಡ ಸತ್ಯವನ್ನು ತಿಳಿದುಕೊಳ್ಳಿ. ನಾಲಿಗೆಯಲ್ಲಿ ಅಮೃತ ಮತ್ತು ಮನಸ್ಸಿನಲ್ಲಿ ವಿಷ ಇರುವ ಜನರಿಂದ ದೂರ ಇರುವುದೇ ಒಳ್ಳೆಯದು. ಯಾಕೆಂದರೆ ಇತಿಹಾಸ ಸಾಕ್ಷಿಯಾಗಿದೆ. ಮಹಾಭಾರತವು ಹೊರಗಿನ ಶತ್ರುಗಳಿಂದ ಆಗಿರಲಿಲ್ಲ, ಒಳಗಿದ್ದವರ ಕುತಂತ್ರದಿಂದ ಆಗಿತ್ತು. ಈ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮ ಒಳಿತನ್ನೇ ಬಯಸುತ್ತಾರೆ ಎಂದು ನಂಬಬೇಡಿ. ಕೆಲವರು ನಿಮ್ಮೊಂದಿಗೆ ನಡೆಯುತ್ತಾರೆ, ಆದರೆ ನಿಮ್ಮ ಗುರಿಯವರೆಗೆ ತಲುಪಲು ಅಲ್ಲ, ನಿಮ್ಮನ್ನು ಮಧ್ಯದಲ್ಲೇ ಬೀಳಿಸಲು. ಹೇ ಅರ್ಜುನ, ನೀನು ಎಲ್ಲರನ್ನೂ ನಿನ್ನವರೇ ಎಂದು ಭಾವಿಸುತ್ತೀಯಾ? ಆದರೆ ನೆನಪಿಡು, ಈ ಜಗತ್ತಿನಲ್ಲಿ ನಿನ್ನೊಂದಿಗೆ ನಗುವವರೆಲ್ಲರೂ ನಿನ್ನ ಒಳಿತನ್ನೇ ಬಯಸುತ್ತಾರೆ ಎಂದು ಅರ್ಥವಲ್ಲ. ನಾಲಿಗೆಯಲ್ಲಿ ಅಮೃತವನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ವಿಷವನ್ನು ತುಂಬಿಕೊಂಡಿರುವ ಜನರು ಈ ಜಗತ್ತಿನಲ್ಲಿ ಇದ್ದಾರೆ. ಆದ್ದರಿಂದ ವಿವೇಕದಿಂದ ಬದುಕುವುದನ್ನು ಕಲಿತುಕೋ. ಮಹಾಭಾರತವನ್ನು ನೆನಪಿಸಿಕೊ. ಕೌರವರ ನಾಶವು ಹೊರಗಿನ ಶತ್ರುಗಳಿಂದ ಆಗಲಿಲ್ಲ, ಅವರ ಜೊತೆಯಲ್ಲೇ ಇದ್ದ ಕುತಂತ್ರ ಮತ್ತು ಸ್ವಾರ್ಥದಿಂದ ಆಯಿತು. ಹೇ ಅರ್ಜುನ, ಪರಿವರ್ತನೆಯು ಸೃಷ್ಟಿಯ ನಿಯಮ. ಇಂದು ನಿನ್ನನ್ನು ನೋಯಿಸುವ ಪರಿಸ್ಥಿತಿಗಳು ನಾಳೆ ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಬಹುದು. ಇಂದು ನಿನ್ನನ್ನು ಬಿಟ್ಟು ಹೋದ ಜನರು ನಾಳೆ ನಿನ್ನ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡಬಹುದು. ಆದ್ದರಿಂದ ಯಾರ ಬರುವಿಕೆಗೂ ಅತಿಯಾಗಿ ಸಂತೋಷ ಪಡಬೇಡ, ಯಾರ ಹೋಗುವಿಕೆಗೂ ಅತಿಯಾಗಿ ದುಃಖ ಪಡಬೇಡ. ನಂಬಿಕೆ, ಪ್ರೀತಿ ಮತ್ತು ನಿರೀಕ್ಷೆ, ಈ 3 ವಿಷಯಗಳನ್ನು ಮಿತಿಯಲ್ಲಿ ಇಟ್ಟುಕೋ. ಯಾಕೆಂದರೆ ಅವು ಅತಿಯಾದಾಗ ದುಃಖದ ಆರಂಭವಾಗುತ್ತದೆ. ಹೇ ಅರ್ಜುನ, ಹಣ್ಣನ್ನು ಕೊಡುವ ಮರವೇ ಹೆಚ್ಚು ಕಲ್ಲಿನ ಏಟು ತಿನ್ನುತ್ತದೆ. ಹಾಗೆಯೇ ಒಳ್ಳೆಯ ಮನಸ್ಸಿನ ಜನರೇ ಜೀವನದಲ್ಲಿ ಹೆಚ್ಚು ಪರೀಕ್ಷೆಗಳನ್ನು ಎದುರಿಸುತ್ತಾರೆ. ಆದರೆ ಅದರಿಂದ ಅವರ ಮೌಲ್ಯ ಕಡಿಮೆ ಆಗುವುದಿಲ್ಲ, ಬದಲಾಗಿ ಅವರ ವ್ಯಕ್ತಿತ್ವ ಇನ್ನಷ್ಟು ಪ್ರಕಾಶಮಾನವಾಗುತ್ತದೆ. ಆದ್ದರಿಂದ ಕಷ್ಟಗಳನ್ನು ನೋಡಿ ಹೆದರಬೇಡ, ಸೋಲುಗಳನ್ನು ನೋಡಿ ಕುಗ್ಗಬೇಡ. ಯಾಕೆಂದರೆ ನಾನು ನಿನಗೆ ಹೇಳುತ್ತೇನೆ, ಗುರಿಯತ್ತ ಸಾಗುವ ಪ್ರತಿಯೊಂದು ದಾರಿಯಲ್ಲೂ ಪರೀಕ್ಷೆಗಳು ಇರುತ್ತವೆ. ಆದರೆ ತಾಳ್ಮೆಯಿಂದ ಪ್ರಯತ್ನಿಸುವವನನ್ನು ಯಶಸ್ಸು ಎಂದಿಗೂ ಕೈಬಿಡುವುದಿಲ್ಲ. ಈ ಜಗತ್ತಿನಲ್ಲಿ ಎಲ್ಲರನ್ನೂ ನಂಬಬಹುದು, ಆದರೆ ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೆಲವರು ಮುಖದಲ್ಲಿ ನಗು ಇಟ್ಟುಕೊಂಡಿರುತ್ತಾರೆ, ಆದರೆ ಮನಸ್ಸಿನಲ್ಲಿ ದ್ವೇಷವನ್ನು ಬೆಳೆಸಿಕೊಂಡಿರುತ್ತಾರೆ. ಆದ್ದರಿಂದ ನಾನು ನಿನಗೆ ಹೇಳುವುದು ಒಂದೇ: ನಾಲಿಗೆಯಲ್ಲಿ ಅಮೃತ ಮತ್ತು ಮನಸ್ಸಿನಲ್ಲಿ ವಿಷ ಇರುವ ಜನರಿಂದ ದೂರ ಇರು. ಇಲ್ಲದಿದ್ದರೆ ಮಹಾಭಾರತವು ಕೇವಲ ಪುಸ್ತಕಗಳಲ್ಲಿ ನಡೆದ ಕಥೆಯಾಗಿ ಉಳಿಯುವುದಿಲ್ಲ, ನಿನ್ನ ಜೀವನದಲ್ಲಿಯೂ ನಡೆಯಬಹುದು. ಹೇ ಅರ್ಜುನ, ಪರಿವರ್ತನೆಯು ಸೃಷ್ಟಿಯ ನಿಯಮ. ಯಾವುದು ಶಾಶ್ವತವಲ್ಲ. ಸುಖ ಶಾಶ್ವತವಲ್ಲ, ದುಃಖ ಶಾಶ್ವತವಲ್ಲ, ಯಶಸ್ಸು ಶಾಶ್ವತವಲ್ಲ, ಸೋಲು ಕೂಡ ಶಾಶ್ವತವಲ್ಲ. ಆದ್ದರಿಂದ ಸಮಯ ಬದಲಾದಾಗ ಹೆದರಬೇಡ, ಯಾಕೆಂದರೆ ಪ್ರತಿಯೊಂದು ಬದಲಾವಣೆಯ ಹಿಂದೆ ಒಂದು ಹೊಸ ಅವಕಾಶ ಅಡಗಿರುತ್ತದೆ. ನಂಬಿಕೆ, ಪ್ರೀತಿ ಮತ್ತು ನಿರೀಕ್ಷೆ, ಈ 3 ಜೀವನವನ್ನು ಸುಂದರವಾಗಿಸುತ್ತವೆ. ಆದರೆ ಅವು ಮಿತಿಯನ್ನು ಮೀರಿ ಹೋದಾಗ ಅದೇ 3 ಜೀವನದ ದೊಡ್ಡ ನೋವಿಗೂ ಕಾರಣವಾಗುತ್ತದೆ. ನೀನು ನಿನ್ನ ಸಂತೋಷವನ್ನು ಯಾರೊಬ್ಬರ ಕೈಯಲ್ಲಿ ಇಟ್ಟರೆ ಒಂದು ದಿನ ಅವರ ಬದಲಾವಣೆ ನಿನ್ನ ದುಃಖಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಪ್ರೀತಿಸು, ನಿನ್ನನ್ನು ಕಳೆದುಕೊಳ್ಳುವಷ್ಟು ಅಲ್ಲ. ನಂಬು, ಕಣ್ಣು ಮುಚ್ಚುವಷ್ಟು ಅಲ್ಲ. ನಿರೀಕ್ಷೆ ಇಡು, ಆದರೆ ನಿನ್ನ ನೆಮ್ಮದಿಯನ್ನು ಕಳೆದುಕೊಳ್ಳುವಷ್ಟು ಅಲ್ಲ. ಹೇ ಅರ್ಜುನ, ಒಳ್ಳೆಯವರೇ ಯಾಕೆ ಹೆಚ್ಚು ಕಷ್ಟ ಅನುಭವಿಸುತ್ತಾರೆ ಎಂದು ಅನೇಕರು ಕೇಳುತ್ತಾರೆ. ಅದಕ್ಕೆ ಉತ್ತರ ತುಂಬ ಸರಳ: ಹಣ್ಣು ಕೊಡುವ ಮರಗಳೇ ಹೆಚ್ಚು ಕಲ್ಲಿನ ಏಟು ತಿನ್ನುತ್ತವೆ, ನೆರಳು ಕೊಡುವ ಮರಗಳೇ ಹೆಚ್ಚು ಬಿಸಿಲು ಸಹಿಸುತ್ತವೆ. ಹಾಗೆಯೇ ಒಳ್ಳೆಯ ಮನಸ್ಸಿನ ಜನರೇ ಹೆಚ್ಚು ಪರೀಕ್ಷೆಗಳನ್ನು ಎದುರಿಸುತ್ತಾರೆ. ಆದರೆ ನೆನಪಿಡು, ಕಷ್ಟಗಳು ನಿನ್ನನ್ನು ಶಿಕ್ಷಿಸಲು ಬರುವುದಿಲ್ಲ, ನಿನ್ನನ್ನು ರೂಪಿಸಲು ಬರುತ್ತದೆ. ಸೋಲು ಜೀವನದ ಅಂತ್ಯವಲ್ಲ, ಸೋಲು ಒಂದು ಪಾಠ, ಯಶಸ್ಸು ಒಂದು ಫಲಿತಾಂಶ. ಸೋಲನ್ನು ಸಹಿಸಿಕೊಳ್ಳಲು ಕಲಿತವನೇ ಯಶಸ್ಸನ್ನು ಹಿಡಿದುಕೊಳ್ಳಲು ಸಾಧ್ಯವಾಗುತ್ತದೆ. ಮಹಾಭಾರತದಲ್ಲಿ ಶಕುನಿಯು ಕೌರವರ ಜೊತೆಯಲ್ಲೇ ಇದ್ದನು, ಆದರೆ ಜೊತೆಯಲ್ಲಿರುವ ಎಲ್ಲರೂ ಒಳಿತನ್ನೇ ಬಯಸುತ್ತಾರೆ ಎಂದು ಭಾವಿಸುವುದು ಮೂರ್ಖತನ. ಆದ್ದರಿಂದ ಜನರ ಮಾತಿಗಿಂತ ಅವರ ವರ್ತನೆಯನ್ನು ಗಮನಿಸು. ಯಾಕೆಂದರೆ ಮಾತುಗಳು ಮೋಸ ಮಾಡಬಹುದು, ಆದರೆ ವರ್ತನೆ ಯಾವತ್ತೂ ಸತ್ಯವನ್ನೇ ಹೇಳುತ್ತದೆ. ನನ್ನ ಹಣೆಬರಹ ಸರಿಯಿಲ್ಲ, ಎಲ್ಲ ಕಷ್ಟಗಳು ನನಗೆ ಯಾಕೆ ಎಂದು ಅಳುತ್ತಿದ್ದೀಯಾ? ಹಾಗಾದರೆ ಈ 4 ಮಾತುಗಳನ್ನು ಕೇಳು. ಹೇ ಅರ್ಜುನ, ನೀನು ಇಂದು ಅನುಭವಿಸುತ್ತಿರುವ ಕಷ್ಟಗಳು ನಿನ್ನ ಜೀವನದ ಅಂತ್ಯವಲ್ಲ. ನೀನು ಇಂದು ಸುರಿಸುತ್ತಿರುವ ಕಣ್ಣೀರು ನಿನ್ನ ದೌರ್ಬಲ್ಯದ ಸಂಕೇತವಲ್ಲ, ಮತ್ತು ನೀನು ಇಂದು ಎದುರಿಸುತ್ತಿರುವ ಸಮಸ್ಯೆಗಳು ಭಗವಂತನು ನಿನ್ನನ್ನು ಬಿಟ್ಟು ಹೋಗಿದ್ದಾನೆ ಎಂಬುದರ ಸೂಚನೆಯೂ ಅಲ್ಲ. ನೆನಪಿಡು, ಕತ್ತಲೆ ಹೆಚ್ಚಾದಾಗಲೇ ಸೂರ್ಯೋದಯ ಹತ್ತಿರವಾಗುತ್ತದೆ.
ಆದ್ದರಿಂದ ನನ್ನ ಹಣೆ ಬರಹ ಸರಿಯಿಲ್ಲ ಎಂದು ಹೇಳುವ ಮೊದಲು ಶ್ರೀಕೃಷ್ಣ ಹೇಳುವ ಈ 4 ಮಾತುಗಳನ್ನು ಕೇಳು. ಮೊದಲ ಮಾತು, ಇಂದಿನ ಕಷ್ಟಗಳು ನಿನ್ನ ಜೀವನದ ಒಂದು ಅಧ್ಯಾಯ ಮಾತ್ರ, ಸಂಪೂರ್ಣ ಕಥೆಯಲ್ಲ. ಎರಡನೇ ಮಾತು, ನೀನು ಕಳೆದುಕೊಂಡಿದ್ದರ ಬಗ್ಗೆ ಅಳಬೇಡ, ಇನ್ನು ನಿನ್ನ ಬಳಿ ಉಳಿದಿರುವ ಶಕ್ತಿಯ ಬಗ್ಗೆ ಯೋಚಿಸು. ಮೂರನೇ ಮಾತು, ಕಷ್ಟಗಳು ನಿನ್ನನ್ನು ಮುರಿಯಲು ಬರುವುದಿಲ್ಲ, ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಲು ಬರುತ್ತದೆ. ನಾಲ್ಕನೇ ಮಾತು, ಭರವಸೆಯನ್ನು ಎಂದಿಗೂ ಬಿಡಬೇಡ, ಯಾಕೆಂದರೆ ಭಗವಂತನು ಬಾಗಿಲು ಮುಚ್ಚಿದಾಗ ಅದಕ್ಕಿಂತ ಉತ್ತಮವಾದ ದಾರಿಯನ್ನು ತೆರೆಯಲು ಸಿದ್ಧನಾಗಿರುತ್ತಾನೆ. ಆದ್ದರಿಂದ ಕಣ್ಣೀರು ಒರೆಸಿಕೊ, ತಲೆ ಎತ್ತಿ ನಿಲ್ಲು ಮತ್ತು ನೆನಪಿಡು, ಇಂದು ನಿನ್ನನ್ನು ಅಳಿಸುತ್ತಿರುವ ಪರಿಸ್ಥಿತಿಗಳೇ ನಾಳೆ ನಿನ್ನ ಯಶಸ್ಸಿನ ಕಥೆಯಾಗಲಿವೆ. ನಿನ್ನ ಪ್ರಯತ್ನವನ್ನು ಹೆಚ್ಚಿಸು, ಒಂದು ದಿನ ಅದೇ ನಿನ್ನ ಹಣೆ ಬರಹ ನಿನ್ನ ಯಶಸ್ಸಿನ ಕಥೆಯನ್ನು ಬರೆಯುತ್ತದೆ. ಒಂದು ಬಾಗಿಲು ಮುಚ್ಚಿದರೆ ಬದುಕು ಮುಗಿಯಿತು ಎಂದುಕೊಳ್ಳುವುದು ಮೂರ್ಖತನ. ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ನಂಬಿಕೆ ಇರಲಿ. ನಿನ್ನ ಈಗಿನ ಸೋಲು ಮುಂದಿನ ದೊಡ್ಡ ಯಶಸ್ಸಿಗೆ ನಾನು ನಿನಗೆ ನೀಡುತ್ತಿರುವ ಸಿದ್ಧತೆಯಾಗಿದೆ ಅಷ್ಟೆ. ಪ್ರತಿಯೊಂದು ಬದಲಾವಣೆಗೂ ಅದರದ್ದೇ ಆದ ಸಮಯ ಬೇಕಾಗುತ್ತದೆ. ಬೇರುಗಳು ಗಟ್ಟಿಯಾಗದ ಹೊರತು ಮರದಲ್ಲಿ ಹಣ್ಣುಗಳು ಬಿಡುವುದಿಲ್ಲ. ನಿನ್ನ ಪರಿಶ್ರಮದ ಮೇಲೆ ಭರವಸೆ ಇಟ್ಟು ತಾಳ್ಮೆಯಿಂದ ಕಾಯಿ. ಸೂಕ್ತ ಸಮಯದಲ್ಲಿ ನಿನ್ನ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತದೆ. ಮೋಸ ಹೋಗು, ಆದರೆ ಯಾರಿಗೂ ಮೋಸ ಮಾಡಬೇಡ. ಯಾಕೆಂದರೆ ಮೋಸ ಹೋದವನಿಗೆ ಒಂದು ದಿನ ಬುದ್ಧಿ ಬರುತ್ತದೆ, ಆದರೆ ಮೋಸ ಮಾಡಿದವನಿಗೆ ಒಂದು ದಿನ ಎಲ್ಲವೂ ಕಳೆದು ಹೋಗುತ್ತದೆ. ಬರುವುದನ್ನೆಲ್ಲವ ಸ್ವೀಕರಿಸು, ಬಂದದ್ದೆಲ್ಲವ ಅನುಭವಿಸು. ನಮ್ಮ ಪಾಲಿನದಷ್ಟೇ ಸಿಗುತ್ತದೆ, ನಮ್ಮದಲ್ಲದು ನಮ್ಮಿಂದ ಖಂಡಿತ ದೂರವಾಗುವುದು. ಇರುವಷ್ಟು ದಿನ ನೆಮ್ಮದಿಯಾಗಿರು. ಬಹಳಷ್ಟು ಬಾರಿ ಸಂಬಂಧಿಕರು, ಆತ್ಮೀಯರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸದೆ ಹೋದಾಗ ದೈವ ನಿಮ್ಮನ್ನು ಕಾಯುತ್ತದೆ, ಇಲ್ಲವೇ ನಿಮ್ಮ ಒಳ್ಳೆಯತನ ನಿಮ್ಮನ್ನು ಕಾಯುವುದು. ಇದು ಅಚ್ಚರಿ ಎನಿಸಿದರೂ ನಿಜ. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲರೂ ನಮ್ಮನ್ನು ಬಿಟ್ಟು ಹೋದಂತೆ ಅನಿಸುತ್ತೆ. ನಾವು ನಂಬಿದವರು ದೂರವಾಗುತ್ತಾರೆ, ನಾವು ಪ್ರೀತಿಸಿದವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆಗ ಮನಸ್ಸು ಕೇಳುತ್ತದೆ, ನನಗೆ ಯಾರೂ ಇಲ್ಲವೇ? ಆದರೆ ಶ್ರೀಕೃಷ್ಣ ಹೇಳುತ್ತಾರೆ, ನೀನು ಎಂದಿಗೂ ಅನಾಥನಲ್ಲ. ಈ ಜಗತ್ತಿನಲ್ಲಿ ನಿನ್ನನ್ನು ನಿಜವಾಗಿಯೂ ಪ್ರೀತಿಸುವ ಒಂದು ಶಕ್ತಿ ಇದೆ, ಅದು ನಾನು. ಜನರು ನಿನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರಬಹುದು, ನಿನ್ನ ಒಳ್ಳೆಯತನಕ್ಕೆ ಬೆಲೆ ಕೊಡದಿರಬಹುದು, ನೀನು ಮಾಡಿದ ಸಹಾಯವನ್ನು ಮರೆತು ಬಿಡಬಹುದು. ಆದರೆ ಭಗವಂತ ಎಂದಿಗೂ ಮರೆಯೋದಿಲ್ಲ. ನಿನ್ನ ಕಣ್ಣೀರಿನ ಪ್ರತಿಯೊಂದು ಹನಿ ಅವನಿಗೆ ಗೊತ್ತು. ನೀನು ಯಾರಿಗೂ ಹೇಳದ ನೋವು ಅವನಿಗೆ ತಿಳಿದಿದೆ. ನೀನು ಒಂಟಿಯಾಗಿ ಹೋರಾಡುತ್ತಿರುವ ಯುದ್ಧವನ್ನು ಅವನು ನೋಡುತ್ತಿದ್ದಾನೆ. ಆದ್ದರಿಂದ ನಿರಾಶರಾಗಬೇಡ. ಇಂದು ನಿನ್ನ ಜೊತೆ ಯಾರೂ ಇಲ್ಲ ಎಂದು ದುಃಖ ಪಡಬೇಡ, ಯಾಕೆಂದರೆ ನಿನ್ನ ಜೊತೆ ಶ್ರೀಕೃಷ್ಣ ಇದ್ದಾನೆ. ನೀನು ಒಂದು ಹೆಜ್ಜೆ ಅವನ ಕಡೆ ಇಟ್ಟರೆ ಅವನು 100 ಹೆಜ್ಜೆ ನಿನ್ನ ಕಡೆ ಬರುತ್ತಾನೆ. ನಂಬಿಕೆ ಇಟ್ಟು ಮುಂದೆ ಸಾಗು. ಕಷ್ಟಗಳು ಶಾಶ್ವತವಲ್ಲ, ದುಃಖಗಳು ಶಾಶ್ವತವಲ್ಲ. ಒಂದು ದಿನ ನಿನ್ನ ಜೀವನದಲ್ಲಿ ಸಂತೋಷದ ಸೂರ್ಯ ಉದಯವಾಗುತ್ತದೆ. ಆ ದಿನದವರೆಗೆ ಧೈರ್ಯ ಕಳೆದುಕೊಳ್ಳಬೇಡ. ಶ್ರೀಕೃಷ್ಣನ ಒಂದು ಮಾತು ನೆನಪಿರಲಿ, ನಿನ್ನನ್ನು ಎಲ್ಲರೂ ಬಿಟ್ಟರೂ ನಾನು ಎಂದಿಗೂ ನಿನ್ನನ್ನು ಬಿಡುವುದಿಲ್ಲ. ಜೈ ಶ್ರೀಕೃಷ್ಣ.